ಯುಗಾದಿ ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತಾರೆ ಗೊತ್ತಾ? ಹಾಗೇನೆ ಯಾವಾಗಿನಿಂದ ಯುಗಾದಿ ಹಬ್ಬವನ್ನ ಆಚರಿಸ್ತಾರೆ? ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮದೇವರು ಈ ದಿನದಂದು ಬ್ರಹ್ಮಾಂಡವನ್ನು ರಚನೆ ಮಾಡ್ತಾರೆ. ಆದ್ದರಿಂದ ಈ ಹಬ್ಬವನ್ನು ಯುಗಾದಿ ಹಬ್ಬ ಎಂದು ಪರಿಗಣಿಸಲಾಗಿರುತ್ತದೆ. ಹಾಗೇನೆ ಯುಗಾದಿಯ ದಿನ ಹೊಸ ಚಂದ್ರ ಮಾಸದ ಚೈತ್ರ ಮಾಸ ಪ್ರಾರಂಭವಾಗುತ್ತೆ. ಇದನ್ನ ನವ ವರ್ಷ ಎಂದು ಕರೀತಾರೆ, ಅಂದ್ರೆ ಹೊಸ ವರ್ಷದ ಆರಂಭ ಎಂದು ಕರೀತಾರೆ. ಹಾಗಾಗಿ ಇದನ್ನ ಯುಗಾದಿ ಹಬ್ಬ ಎಂದು ಆಚರಿಸ್ತಾರೆ. ಇದನ್ನ ವಿಶೇಷವಾಗಿ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ, ಮಹಾರಾಷ್ಟ್ರಗಳಲ್ಲಿ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾರೆ. ಇನ್ನು ಈ ಯುಗಾದಿ ಹಬ್ಬದಲ್ಲಿ ಸಿಹಿ, ಖಾರ, ಕಹಿ, ಹುಳಿ, ಉಪ್ಪು, ಖಾರಪ್ಪು ಎಂಬ 6 ರುಚಿಗಳಿಂದ ತಯಾರಿಸಲಾದಂತಹ ಯುಗಾದಿ ಪಚಡಿಯನ್ನು ತಿನ್ನುವಂತಹ ಸಂಪ್ರದಾಯಗಳಿದೆ. ಹಾಗೇನೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಜೀವನದಲ್ಲಿ ಎಲ್ಲಾ ರೀತಿಯ ಅನುಭವವನ್ನ ನಾವು ಸ್ವೀಕಾರ ಮಾಡಬೇಕು ಎಂಬುದೇ ಇದರ ಅರ್ಥವಾಗಿರುತ್ತೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ.